ಹಾಯ್ ಫ್ರೆಂಡ್ಸ್, ಇದು ಮಸ್ತ್ ಮಗ ಚಾನಲ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಫ್ರಾನ್ಸ್ನ G7 ಶೃಂಗಸಭೆಯಲ್ಲಿ ಪಿಎಂ ನರೇಂದ್ರ ಮೋದಿ ವಿಶ್ವ ನಾಯಕರ ಮುಂದೆ ಅಮೆರಿಕಗೆ ಚಾಟಿ ಬೀಸಿದ್ದಾರೆ. ಇತ್ತೀಚೆಗೆ ಒಮಾನ್ ಕೊಲ್ಲಿಯಲ್ಲಿ ಅಮೆರಿಕ ಪಡೆಗಳು ನಡೆಸಿದ ದಾಳಿಯಲ್ಲಿ 3 ಭಾರತೀಯರು ಮೃತಪಟ್ಟಿದ್ರು. ಇದಕ್ಕೆ ವಿಶ್ವ ವೇದಿಕೆಯಲ್ಲಿ ಪ್ರತಿಕ್ರಿಯೆ ಕೊಟ್ಟಿರುವ ಮೋದಿ, ಕಡಲ ಮಾರ್ಗಗಳು ಕಡ್ಡಾಯವಾಗಿ ಸೇಫ್ ಆಗಿರಲೇಬೇಕು ಅಂತ ಹೇಳಿದ್ದಾರೆ. ಅಲ್ಲಿ ಸಂಚರಿಸುವ ಹಡಗುಗಳ ನಾವಿಕರ ರಕ್ಷಣೆಗೆ ನಮ್ಮೆಲ್ಲರ ಸಾಮೂಹಿಕ ಜವಾಬ್ದಾರಿ ಇದೆ ಅಂತ ಅಮೆರಿಕ ನಡೆಯನ್ನ ಖಂಡಿಸುವ ರೀತಿಯಲ್ಲಿ ಮಾತನಾಡಿದ್ದಾರೆ. ಅಮೆರಿಕವನ್ನ ಸ್ಪಷ್ಟವಾಗಿ ಉಲ್ಲೇಖಿಸಿ ಅಮೆರಿಕ ಮಾಡಿ ತಪ್ಪು ಅಂತೆಲ್ಲ ಹೇಳಕ್ ಹೋಗಿಲ್ಲ, ಬಟ್ ಇಂಡೈರೆಕ್ಟ್ ಆಗಿ ಮಿಡಲ್ ಈಸ್ಟ್ ನಲ್ಲಿನ ಶಾಂತಿ ಪ್ರಯತ್ನಗಳನ್ನ ಸ್ವಾಗತಿಸ್ತೀವಿ. ಈ ಸಂಘರ್ಷದಿಂದ ನಮ್ಮ ಸ್ನೇಹಪರ ರಾಷ್ಟ್ರಗಳಲ್ಲಿ ಭಾರಿ ಪ್ರಾಣಹಾನಿ ಮತ್ತು ಆಸ್ತಿ ಪಾಸ್ತಿ ನಷ್ಟ ಆಗಿದೆ. ಹಾರ್ಮುಜ್ ಮೂಲಕ ನಡೆಯುವ ಕಡಲ ವ್ಯಾಪಾರಕ್ಕೆ ಅಡ್ಡಿಯಾಗಿದ್ದರಿಂದ ಜಾಗತಿಕ ಆರ್ಥಿಕತೆಗೂ ಪೆಟ್ಟು ಬಿದ್ದಿದೆ ಅಂತ ಮೋದಿ ಹೇಳಿದ್ದಾರೆ. ಗ್ಲೋಬಲ್ ಸೌತ್ ರಾಷ್ಟ್ರಗಳ ಪರ ಪಿಎಂ ಮೋದಿ ಪಾಶ್ಚಾತ್ಯ ರಾಷ್ಟ್ರಗಳಿಗೆ ಸಲಹೆ ಕೊಟ್ಟಿದ್ದಾರೆ. ಗ್ಲೋಬಲ್ ಸೌತ್ ರಾಷ್ಟ್ರಗಳು ನಿಮ್ಮ ಫಂಡ್ಗೋಸ್ಕರ ಕಾಯ್ಕೊಂಡು ಕೂತಿಲ್ಲ, ಅವ್ರನ್ನ ಆ ತರ ಪರಿಗಣಿಸಬೇಡಿ, ಅವ್ರನ್ನ ನಿಮ್ಮ ಪಾರ್ಟ್ನರ್ ಮಾಡ್ಕೊಳ್ಳಿ ಅಂತ ಪಿಎಂ ಹೇಳಿದ್ದಾರೆ. ಇದರ ಮಧ್ಯೆ ಶೃಂಗಸಭೆಯ ಸಾಂಪ್ರದಾಯಿಕ G7 ಫ್ಯಾಮಿಲಿ ಫೋಟೋ ಕೂಡ ಭಾರಿ ವೈರಲ್ ಆಗ್ತಾ ಇದೆ. ಈ ಗ್ರೂಪ್ ಫೋಟೋದಲ್ಲಿ ಪಿಎಂ ಮೋದಿ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿ ನಿಂತ್ಕೊಂಡಿದ್ರು. ಹಾಗೆ ಅವರ ಪಕ್ಕ ಸಭೆಯ ಆತಿಥ್ಯ ವಹಿಸಿರೋ ಫ್ರಾನ್ಸ್ ಅಧ್ಯಕ್ಷ ಮ್ಯಾಕ್ರಾನ್, ಟ್ರಂಪ್, ಇಟಲಿಯ ಪಿಎಂ ಮೆಲನಿ ಸೇರಿ G7 ರಾಷ್ಟ್ರಗಳ ನಾಯಕರು ಫೋಟೋದಲ್ಲಿ ಕಾಣಿಸ್ಕೊಂಡ್ರು. ಇನ್ನೊಂದ್ ಕಡೆ ಪಿಎಂ ಮೋದಿ ಮತ್ತು ಇಟಲಿ ಪ್ರಧಾನಿ ಜಾರ್ಜಿಯಾ ಮೆಲನಿ ಭೇಟಿ ಮತ್ತೆ ಸೌಂಡ್ ಮಾಡಿದೆ. G7 ಮೀಟಿಂಗ್ ಟೈಮ್ನಲ್ಲಿ ಮೆಲನಿ ಬಂದಿರಬೇಕಾದ್ರೆ ಅಲ್ಲಿ ಮಾತಾಡದೆ ಇರೋಕ್ಕಾಗತ್ತಾ? ಇಬ್ರು ನಾಯಕರು ಫೋಟೋವನ್ನ ತೆಗೆಸ್ಕೊಂಡಿದ್ದಾರೆ, ಆತ್ಮೀಯವಾಗಿ ಮಾತುಕತೆ ನಡೆಸಿದ್ದಾರೆ. ಈ ವೇಳೆ ಮೋದಿ ಅವ್ರನ್ನ ತುಂಬಾ ನಗುನಗುತ್ತಲೇ ಮಾತನಾಡಿಸಿದ ಮೆಲನಿ, ನಾವಿಬ್ರು ಇನ್ಸ್ಟಾಗ್ರಾಮ್ನ ಮೋಸ್ಟ್ ಫೇಮಸ್ ಕಪಲ್, ನಾವು ಇನ್ಸ್ಟಾಗ್ರಾಮ್ನಲ್ಲಿ ಬಹು ಚರ್ಚಿತ ಮತ್ತು ಜನಪ್ರಿಯ ಜೋಡಿ ನಾವು ಅಂತ ಹೇಳಿ ತಮಾಷೆ ಮಾಡಿದ್ದಾರೆ. ಇದಕ್ಕೆ ಪಿಎಂ ಮೋದಿ ಕೂಡ ನಗುತ್ತಲೇ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇದು ವೈರಲ್ ಆಗ್ತಾ ಇದೆ. ಸಭೆಯ ಗ್ಯಾಪ್ನಲ್ಲಿ ಜಾಗತಿಕ ನಾಯಕರ ತಮಾಷೆಯ ಕ್ಷಣಗಳು ಕ್ಯಾಮೆರಾದಲ್ಲಿ ಸೆರೆಯಾಗಿವೆ. ಅದರಲ್ಲಿ ಇಟಲಿ ಪಿಎಂ ಮೆಲನಿ, ಜರ್ಮನ್ ಚಾನ್ಸಲರ್ ಫ್ರೆಡ್ರಿಕ್ ಮರ್ಜ್ ಮಾತನಾಡ್ತಾ ತಾನು ಎದ್ದ ತಕ್ಷಣ 3 ಕಾಫಿ ಕುಡಿತೀನಿ ಅಂತ ಹೇಳಿದ್ದಾರೆ. ಇದೇ ವೇಳೆ ಸಿಗರೆಟ್ ಕೂಡ ಬೇಕಾ ಅಂತ ಮರ್ಜ್ ಮೆಲನಿ ಅವರ ಕಾಲೆಳೆದಿದ್ದಾರೆ. ಅದಕ್ಕೆ ನಗುತ್ತಲೇ ಉತ್ತರಿಸಿದ ಮೆಲನಿ, ನಾನು 1 ತಿಂಗಳ ಹಿಂದೆನೆ ಸಿಗರೆಟ್ ಸೇದೋದನ್ನ ಕಂಪ್ಲೀಟ್ ಆಗಿ ಬಿಟ್ಟಿದ್ದೀನಿ ಅಂತ ಹೇಳಿದ್ದಾರೆ. ಅದಕ್ಕಿಂತ ಮುಂಚೆ ಸಿಕ್ಕಾಪಟ್ಟೆ ಸೇತಿದ್ರಂತ ಕಾಣುತ್ತೆ. ಇನ್ನೊಂದು ಕಡೆ ಫ್ರಾನ್ಸ್ ಅಧ್ಯಕ್ಷ ಮ್ಯಾಕ್ರಾನ್ ಊಟದ ಟೇಬಲ್ ಮೇಲೆ ತಮ್ಮ ವಾಚ್ ಅನ್ನ ಮರೆತು ಹೋಗಿದ್ರು. ಇದನ್ನ ಕೆನಡಾ ಪ್ರಧಾನಿ ಮಾರ್ಕ್ ಕಾರ್ನಿ ಗಮನಿಸಿ ಹೇಳಿದ್ರು. ಆಗ ಅಲ್ಲೇ ಇದ್ದ ಟ್ರಂಪ್, ಮ್ಯಾಕ್ರಾನ್ ಬಿಟ್ಟು ಹೋಗಿದ್ರೆ ಆ ವಾಚ್ ನನಗೆ ಕೊಟ್ಬಿಡಿ ಅಂತ ತಮಾಷೆ ಮಾಡಿ ಎಲ್ಲರನ್ನ ನಗಿಸಿದ್ದಾರೆ. ಇತ್ತೀಚೆಗಷ್ಟೇ 80ನೇ ವರ್ಷಕ್ಕೆ ಕಾಲಿಟ್ಟ ಟ್ರಂಪ್ಗೆ ಫ್ರೆಡ್ರಿಕ್ ಮರ್ಜ್ ಭರ್ಜರಿ ಗಿಫ್ಟ್ ಕೊಟ್ಟಿದ್ದಾರೆ. ಟ್ರಂಪ್ 47 ಅಂದ್ರೆ ಅಮೆರಿಕದ ಅಧ್ಯಕ್ಷ 47ನೇ ಅಧ್ಯಕ್ಷ ಅಂತ ಪ್ರಿಂಟ್ ಆಗಿರೋ ಜರ್ಮನ್ ಫುಟ್ಬಾಲ್ ತಂಡದ ಜರ್ಸಿಯನ್ನ ಉಡುಗೊರೆಯಾಗಿ ಕೊಟ್ಟಿದ್ದಾರೆ. ಟ್ರಂಪ್ಗೆ ಇದೆಲ್ಲ ಮಜಾ ಬರುತ್ತಾ? ಆ ಕತಾರ್ನವರು ಕ್ಯಾಶ್ ಅಲ್ಲಿ ಈಜಾಡ್ತಿರೋ, ದುಡ್ಡಲ್ಲಿ ಈಜಾಡ್ತಿರೋ ಕತಾರ್ನವರು, ಮಿಡಲ್ ಈಸ್ಟ್ನವರು ಫ್ಲೈಟ್ ಎಲ್ಲ ಕೊಡ್ತಿದ್ದಾರೆ. ಈ ಜರ್ಮನಿ ಯಾರಾದ್ರೂ ಒಂದು ಒಳ್ಳೆ ಅದ್ಭುತವಾಗಿರೋ ಕಾರ್ ಆದ್ರೂ ಕೊಟ್ಟಿದ್ರೆ ಖುಷಿ ಆಗ್ತಿತ್ತು ಟ್ರಂಪ್ಗೆ. ಜರ್ಸಿಲ್ ಕೊಟ್ರೆ ಇದು ನಾನು ಹಾಕೊಳಕ್ಕಾಗತ್ತ ಅಂತ ತೊಣಗಿಡ್ಬೋದು ಟ್ರಂಪ್ ಎಲ್ಲರ ಬದಿಗೆ ಅಂತ ಮನುಷ್ಯ. ಇದೇ ವೇಳೆ ಸಭೆಯ ಆತಿಥ್ಯ ವಹಿಸಿರೋ ಫ್ರಾನ್ಸ್ ಅಧ್ಯಕ್ಷ ಮ್ಯಾಕ್ರಾನ್ ಎಲ್ಲ G7 ನಾಯಕರಿಗೆ ಸೈಕಲ್ ಗಿಫ್ಟ್ ಕೊಟ್ಟಿದ್ದಾರೆ. ಇಲ್ಲೂ ಕೂಡ ಅಷ್ಟೇ, ಟ್ರಂಪ್ ಇದನ್ನ ತಗೊಂಡು ಏನ್ ಮಾಡ್ತಾರೆ, ಮನ್ಸಲ್ಲಿ ಏನೆಲ್ಲ ಬೈದಿರ್ತಾರೆ ಗೊತ್ತಿಲ್ಲ. ಮುಂಚೆ ನನಗೆ ಎಕ್ಸರ್ಸೈಸ್ ಎಲ್ಲ ಆಗಲ್ಲ ಅಂತ ಓಪನ್ ಆಗಿ ಹೇಳ್ತಾರೆ. ನೋಡ್ಬೇಕು ಟ್ರಂಪ್ ಅದಕ್ಕೆ ಏನಾದ್ರು ಪ್ರತಿಕ್ರಿಯೆ ಕೊಡಿದ್ರೆ ಸಾಕು, ಮ್ಯಾಕ್ರಾನ್ ಬಚಾವ್. ಜೊತೆಗೆ ಮೀಟಿಂಗ್ ಗ್ಯಾಪ್ ನಲ್ಲಿ ಫಿಫಾ ವರ್ಲ್ಡ್ ಕಪ್, ಅಮೆರಿಕದ UFC ಪಂದ್ಯಗಳ ಬಗ್ಗೆ ನಾಯಕರು ಹರಟೆ ಹೊಡೆದಿದ್ದಾರೆ. ಈ ನಡುವೆ ಟ್ರಂಪ್ ಅವರು ಮತ್ತೊಮ್ಮೆ ಗ್ರೀನ್ಲ್ಯಾಂಡ್ ದ್ವೀಪದ ಬಗ್ಗೆ ಪ್ರಸ್ತಾಪ ಮಾಡಿದ್ದು ಕೂಡ ಮೈಕ್ ನಲ್ಲಿ ರೆಕಾರ್ಡ್ ಆಗಿದೆ. ಸ್ನೇಹಿತರೆ, ಮದುರೈ, ಕನ್ಯಾಕುಮಾರಿ, ರಾಮೇಶ್ವರಂ ಮತ್ತು ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನಗಳಿಗೆ 7 ಸ್ಯಾಂಡ್ಸ್ನವರ ಎಲ್ಲವನ್ನ ಒಳಗೊಂಡ ಪ್ಯಾಕೇಜ್ ಇದು. ಹಿರಿಯ ನಾಗರಿಕರನ್ನ ಚೆನ್ನಾಗಿ ನೋಡಿಕೊಂಡು ಕನ್ನಡ ಟೂರ್ ಮ್ಯಾನೇಜರ್ ಕರ್ಕೊಂಡು ಹೋಗಿ ವಾಪಸ್ ಕರ್ಕೊಂಡ್ ಬರ್ತಾರೆ. ಎಲ್ಲರೂ ಹೋಗ್ಬೋದು, ಹಿರಿಯರು ಕಿರಿಯರು ಆಸಕ್ತರು ಕಾಲ್ ಮಾಡಿ ಬುಕ್ ಮಾಡ್ಕೊಂಡು ಹೋಗ್ಬನ್ನಿ. ಇನ್ನೊಂದ್ ಕಡೆ G7 ಶೃಂಗಸಭೆ ಸೈಡ್ ಲೈನ್ಸ್ ನಲ್ಲಿ ಪಿಎಂ ಮೋದಿ ಹಲವು ರಾಷ್ಟ್ರಗಳ ನಾಯಕರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಿದ್ದಾರೆ. ಮೊದಲಿಗೆ UAE ಅಧ್ಯಕ್ಷ ಮೊಹಮ್ಮದ್ ಬಿನ್ ಜಾಯದ್ ಅಲ್ ನಹ್ಯಾನ್ ಅವ್ರನ್ನ ಪಿಎಂ ಮೋದಿ ಮೀಟ್ ಮಾಡಿದ್ರು. ಇವರಿಬ್ಬರದು ಎಷ್ಟನೇ ಭೇಟಿ ಅಂತ ಲೆಕ್ಕ ಹಿಡಿಯಕ್ಕಾಗಲ್ಲ. ಆ ತರ ನಿರಂತರವಾಗಿ ಪದೇ ಪದೇ ಭೇಟಿ ಆಗ್ತಾನೆ ಇರ್ತಾರೆ. ಅವರು ಭಾರತಕ್ಕೆ ಬರ್ತಿರ್ತಾರೆ, ಮೋದಿ ಅಲ್ಲಿಗೆ ಹೋಗ್ತಿರ್ತಾರೆ. ಜಗತ್ತಲ್ಲಿ ಎಲ್ಲೇ ಅವಕಾಶ ಸಿಕ್ಕಿದ್ರು ಮೀಟ್ ಆಗ್ತಾರೆ. ಈಗ ಮತ್ತೆ ಮೀಟ್ ಆಗಿದ್ದಾರೆ. ಈ ವೇಳೆ ಭಾರತ ಆತಿಥ್ಯ ವಹಿಸಲಿರೋ ಮುಂದಿನ ಬ್ರಿಕ್ಸ್ ಶೃಂಗಸಭೆಗೆ ಬನ್ನಿ ಅಂತ UAE ಅಧ್ಯಕ್ಷ ಮೋದಿ ಆಹ್ವಾನ ಕೊಟ್ಟಿದ್ದಾರೆ. ಬ್ರಿಟನ್ ಪ್ರಧಾನಿ ಕಿಯರ್ ಸ್ಟಾರ್ಮರ್ ಜೊತೆಗೂ ಮೋದಿ ಮಾತುಕತೆ ನಡೆಸಿದ್ದಾರೆ. ಕ್ರಿಟಿಕಲ್ ಮಿನರಲ್ಸ್ ಮತ್ತು AI ಟೆಕ್ನಾಲಜಿ ಒಪ್ಪಂದಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಹಾಗೆ ಕೆನ್ಯಾ ಅಧ್ಯಕ್ಷ ವಿಲಿಯಂ ರುಟೋ ಅವರನ್ನ ಮೋದಿ ಭೇಟಿಯಾಗಿ ಗ್ಲೋಬಲ್ ಸೌತ್ ರಾಷ್ಟ್ರಗಳ ಅಭಿವೃದ್ಧಿ ಬಗ್ಗೆ ಮಾತುಕತೆ ನಡೆಸಿದ್ದಾರೆ. ಉಳಿದಂತೆ ಕೆನಡಾ ಪ್ರಧಾನಿ ಮಾರ್ಕ್ ಕಾರ್ನಿ, ಜಪಾನ್ ಪ್ರಧಾನಿ ಸನೈ ಟಕಾಚಿ, ಈಜಿಪ್ಟ್ ಅಧ್ಯಕ್ಷ ಅಬ್ದೆಲ್ ಫತೆ ಅಲ್ ಸಿಸಿ ಮತ್ತು ದಕ್ಷಿಣ ಕೊರಿಯಾ ಅಧ್ಯಕ್ಷ ಲೀ ಜೆ ಮ್ಯೂಂಗ್ ಜೊತೆಗೂ ಕೂಡ ಮೋದಿ ಮಾತಾಡಿದ್ದಾರೆ. ಟ್ರಂಪ್ ಮಾತಿಗೆ ಚೂರು ಕೇರ್ ಮಾಡದ ಇಸ್ರೇಲ್ ಮತ್ತೆ ಲೆಬನಾನ್ ಮೇಲೆ ದಾಳಿ ಮಾಡಿದೆ. ಪರಿಣಾಮ ಕನಿಷ್ಠ 4 ಮೃತಪಟ್ಟಿದ್ದಾರೆ. ಇಸ್ರೇಲ್ ಡ್ರೋನ್ ದಾಳಿಗೆ 2 ವಾಹನಗಳು ಕಂಪ್ಲೀಟ್ ಡ್ಯಾಮೇಜ್ ಆಗಿವೆ. ಇರಾನ್ ಜೊತೆಗಿನ
ಅಮೆರಿಕದ ಶಾಂತಿ ಒಪ್ಪಂದಕ್ಕೆ ಇಸ್ರೇಲ್ನ ಇಂತಹ ದಾಳಿಗಳು ಅಡ್ಡಿಪಡಿಸ್ತಾ ಇದ್ದಾವೆ. ಹೀಗಾಗಿ ಇಸ್ರೇಲ್ ದಾಳಿ ಮಾಡೋದನ್ನು ನಿಲ್ಲಿಸಬೇಕು ಅಂತ ಟ್ರಂಪ್ ವಾರ್ನಿಂಗ್ ಕೊಟ್ಟಿದ್ರು. ಆದರೆ ಚೂರು ಕೇರ್ ಮಾಡದೆ ನಾವು ಮಾಡೋದನ್ನೇ ಮಾಡ್ತೀವಿ ಅಂತ ಇಸ್ರೇಲ್ ದಾಳಿ ಮಾಡಿದೆ. ಇದಕ್ಕೆ ಇರಾನ್ ತೀವ್ರ ಆಕ್ರೋಶ ಹೊರಹಾಕಿದೆ. ಇಸ್ರೇಲ್ ವಿರುದ್ಧ ಇರಾನ್ ಮತ್ತೆ ಸಮರ ಸಾರುವ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದೆ. ಅಷ್ಟೇ ಅಲ್ಲ, ಶಾಂತಿ ಒಪ್ಪಂದ ಘೋಷಣೆ ಆದ್ಮೇಲೂ ಕೂಡ ಇಸ್ರೇಲ್ 84 ಬಾರಿ ಕದನ ವಿರಾಮ ಉಲ್ಲಂಘನೆ ಮಾಡಿದೆ ಅಂತ ಇರಾನ್ ಗಂಭೀರ ಆರೋಪ ಮಾಡಿದೆ. ಈ ನಡುವೆ ಅಮೆರಿಕ ಗಲ್ಫ್ ರಾಷ್ಟ್ರಗಳ ತೈಲ ರಫ್ತಿಗೆ ಸಹಾಯ ಮಾಡ್ತಿದೆ ಅನ್ನೋ ಸುದ್ದಿ ಬರ್ತಾ ಇದೆ. ಕದ್ದು ತೈಲ ಸರಬರಾಜು ಮಾಡಿಕೊಡ್ತಿದೆ ಅಂತ ರಾಯ್ಟರ್ಸ್ ರಿಪೋರ್ಟ್ ಮಾಡಿದೆ. ಸರ್ವೆಲೆನ್ಸ್ ಡ್ರೋನ್ಸ್, ಮರೈನ್ ಡ್ರೋನ್ ಮತ್ತು ಹೆಲಿಕಾಪ್ಟರ್ ಬಳಸಿ ಅಮೆರಿಕ ಸೇನೆ ಈ ಹಡಗುಗಳಿಗೆ ಗೈಡ್ ಮಾಡ್ತಾ ಇದೆ, ಭದ್ರತೆ ಕೊಡ್ತಾ ಇದೆ. ಚಿಕ್ಕ ಪುಟ್ಟ ಟ್ಯಾಂಕರ್ ಮೂಲಕ ತೈಲವನ್ನ ಗಲ್ಫ್ ಭಾಗದಿಂದ ಹೊರಗೆ ಟ್ರಾನ್ಸ್ಫರ್ ಮಾಡಲಾಗುತ್ತೆ. ಒಮ್ಮೆ ಅಪಾಯಕಾರಿ ಗಲ್ಫ್ ಭಾಗವನ್ನ ಕ್ರಾಸ್ ಮಾಡಿದ ನಂತರ ಹೊರಗಡೆ ಕಾಯ್ತಾ ಇರೋ ದೊಡ್ಡ ಹಡಗುಗಳಿಗೆ ತೈಲವನ್ನ ಶಿಫ್ಟ್ ಮಾಡಲಾಗುತ್ತೆ. ಇದು ಖರೀದಿದಾರ ರಾಷ್ಟ್ರಗಳಿಗೆ ತೈಲವನ್ನ ತಲುಪಿಸುತ್ತೆ ಅಂತ ವರದಿಯಾಗಿದೆ. ಹಾಗೆ ನೋಡಿದ್ರೆ ಅಮೆರಿಕದ ಸ್ಯಾಂಕ್ಷನ್ಗಳನ್ನ ಬೈಪಾಸ್ ಮಾಡೋಕೆ ಇರಾನ್ ಕೂಡ ಇದೇ ರೀತಿ ಟ್ರಿಕ್ಸ್ ಯೂಸ್ ಮಾಡ್ತಾ ಇತ್ತು. ಈಗ ಅಮೆರಿಕ ಇದನ್ನೇ ಫಾಲೋ ಮಾಡ್ತಾ ಇದೆ. ಈ ಆಪರೇಷನ್ ಮೇ ತಿಂಗಳ ಆರಂಭದಲ್ಲೇ ಶುರುವಾಗಿತ್ತು. ಇದರ ಬಗ್ಗೆ ಶಿಪ್ಪಿಂಗ್ ರೆಕಾರ್ಡ್ಸ್ ಮತ್ತು ಸ್ಯಾಟಲೈಟ್ ಫೋಟೋಗಳನ್ನು ಪರಿಶೀಲಿಸಿ ರಾಯ್ಟರ್ಸ್ ರಿಪೋರ್ಟ್ ಮಾಡಿದೆ. ಗಲ್ಫ್ ಆಫ್ ಒಮಾನ್ನಲ್ಲಿ ಒಟ್ಟು 12 ಜೋಡಿ ಹಡಗುಗಳು ಒಟ್ಟಿಗೆ ನಿಂತಿರೋದು ಸ್ಯಾಟಲೈಟ್ ಫೋಟೋದಲ್ಲಿ ಕಾಣಿಸಿದೆ. ಇನ್ನು ಅಮೆರಿಕ ಇರಾನ್ ಒಪ್ಪಂದದ ಬಗ್ಗೆ ಒಂದಿಷ್ಟು ಮಾಹಿತಿ ಹೊರಬಿದ್ದಿದೆ. ಈ ಅಗ್ರಿಮೆಂಟ್ ಅಡಿಯಲ್ಲಿ ಇರಾನ್ನ ಪುನರ್ ನಿರ್ಮಾಣಕ್ಕೆ ಅಲ್ಲಿ $300 ಬಿಲಿಯನ್ ಹೂಡಿಕೆಗೆ ಪ್ರಸ್ತಾಪ ಇಡಲಾಗಿತ್ತು. ಇದಕ್ಕೀಗ ಅಮೆರಿಕ, ಗಲ್ಫ್ ರಾಷ್ಟ್ರಗಳು, ಏಷ್ಯಾ ಮತ್ತು ದಕ್ಷಿಣ ಅಮೆರಿಕ ಮತ್ತು ಆಫ್ರಿಕಾ ಕಡೆಯಿಂದ ರೆಸ್ಪಾನ್ಸ್ ಬರ್ತಾ ಇದೆ. ಆಲ್ರೆಡಿ $150 ಬಿಲಿಯನ್ ಹೂಡಿಕೆಗೆ ಅಲ್ಲಿನ ಪ್ರೈವೇಟ್ ಇನ್ವೆಸ್ಟರ್ಸ್ ಇಂಟ್ರೆಸ್ಟ್ ತೋರಿಸಿದ್ದಾರೆ ಅಂತ ಮೂಲಗಳನ್ನು ಉಲ್ಲೇಖಿಸಿ ಮಾಧ್ಯಮಗಳು ರಿಪೋರ್ಟ್ ಮಾಡಿವೆ. ಈ ಇನ್ವೆಸ್ಟ್ಮೆಂಟ್ ಅನ್ನ ಎನರ್ಜಿ, ಲಾಜಿಸ್ಟಿಕ್ಸ್, ಮ್ಯಾನುಫ್ಯಾಕ್ಚರಿಂಗ್ ಮತ್ತು ಟ್ರಾನ್ಸ್ಪೋರ್ಟ್ ಕ್ಷೇತ್ರಗಳಲ್ಲಿ ಮಾಡೋಕೆ ಆಸಕ್ತಿ ತೋರಿಸಲಾಗಿದೆ. ಅಲ್ಲದೆ ಸಂಪೂರ್ಣ $300 ಬಿಲಿಯನ್ ಹೂಡಿಕೆಯನ್ನ ಪ್ರೈವೇಟ್ ಇನ್ವೆಸ್ಟ್ಮೆಂಟ್ಗಳಿಂದ ತರಲಾಗುತ್ತೆ. ಯಾವುದೇ ರಾಷ್ಟ್ರ ತನ್ನ ಸರ್ಕಾರಿ ದುಡ್ಡನ್ನ ಟ್ಯಾಕ್ಸ್ ಪೇಯರ್ ಮನಿಯನ್ನ ಇಲ್ಲಿ ಹೂಡಿಕೆ ಮಾಡಲ್ಲ ಅಂತ ಹೇಳ್ತಿದ್ದಾರೆ. ಇದರ ಮಧ್ಯೆ ಇರಾನ್ ಹೊಸ ಕಿರಿಕಿರಿ ಶುರು ಮಾಡಿದೆ. ಹಾರ್ಮುಜ್ ಸಂಪೂರ್ಣವಾಗಿ ಇರಾನ್ಗೆ ಸೇರಿತು, ಅದನ್ನ ಮೇಂಟೈನ್ ಮಾಡೋ ಜವಾಬ್ದಾರಿ ನಮ್ದು, ನಮಗೆ ಕಂಟ್ರೋಲಿಗೆ ಕೊಟ್ಬಿಡಿ ಅಂತ ಇರಾನ್ ಉಪಾಧ್ಯಕ್ಷ ಮೊಹಮ್ಮದ್ ರೆಜಾ ಆರಿಫ್ ಹೇಳಿಕೆ ಕೊಟ್ಟಿದ್ದಾರೆ. ಅಲ್ಲದೆ ಈ ಜಲಸಂಧಿಯಲ್ಲಿ ಸೇಫ್ ಆಗಿ ಸಂಚರಿಸೋ ಎಲ್ಲ ಹಡಗುಗಳು ಇರಾನ್ಗೆ ಸೇವಾ ಶುಲ್ಕ, ಕಾಸ್ಟ್ ಆಫ್ ಸರ್ವಿಸ್ ಕಟ್ಟಲೇಬೇಕು. ಒಂದು ವೇಳೆ ನಾವು ಸೆಕ್ಯೂರಿಟಿ ಕೊಡದೆ ಹೋದ್ರೆ ನೇವಲ್ ಮೈನ್ಸ್ ಇಂದ ಹಡಗುಗಳಿಗೆ ಆಪತ್ತು ಉಂಟಾಗುತ್ತೆ ಅಂತ ಹೇಳಿ ವಾರ್ನಿಂಗ್ ಕೂಡ ಹೊರಡಿದ್ದಾರೆ. ಇನ್ನು ಅಮೆರಿಕ ತನ್ನ ಮಿಲಿಟರಿ ಕಮಾಂಡ್ ಹೆಸರಲ್ಲಿ ದೊಡ್ಡ ಬದಲಾವಣೆ ಮಾಡಿದೆ. ಇಲ್ಲಿವರೆಗೂ ಇದ್ದ US ಇಂಡೋ ಪೆಸಿಫಿಕ್ ಕಮಾಂಡ್ ಹೆಸರಿಂದ ಇಂಡೋ ಪದವನ್ನ ತೆಗೆದುಹಾಕಲಾಗಿದೆ. 2018ರಲ್ಲಿ ಅಮೆರಿಕದ ಡಿಫೆನ್ಸ್ ಸೆಕ್ರೆಟರಿ ಜಿಮ್ ಮ್ಯಾಟಿಸ್ ಅವರು ಹಿಂದೂ ಮಹಾಸಾಗರದ ಪ್ರಾಮುಖ್ಯತೆ ತೋರಿಸೋಕೆ ಈ ಕಮಾಂಡ್ಗೆ ಇಂಡೋ ಪ್ಯಾಸಿಫಿಕ್ ಅಂತ ಹೆಸರಿಟ್ರು. ಇಂಡೋ ಸೇರಿಸಿದ್ರು. ಆದ್ರೆ ಅಮೆರಿಕದ ಡಿಪಾರ್ಟ್ಮೆಂಟ್ ಆಫ್ ವಾರ್ ಭಾರತ ಅಮೆರಿಕ ಸಂಬಂಧ ಹಳಸ್ತಿರೋ ಟೈಮ್ನಲ್ಲಿ ಮತ್ತೆ ಹಳೆ ಹೆಸರು ನೀಡಿದ್ದಾರೆ, ಇಂಡೋ ತೆಗೆದು ಹಾಕಿದ್ದಾರೆ. ಜೊತೆಗೆ ಹೆಸರು ಬದಲಾವಣೆ ಮಾಡೋ ಟೈಮ್ನಲ್ಲಿ ಮ್ಯಾಪ್ ಅನ್ನ ಕೂಡ ತಪ್ಪಾಗಿ ಹಾಕಿ ಎಡವಟ್ಟನ್ನ ಮಾಡ್ಕೊಂಡಿದ್ದಾರೆ. ಇದು ಸ್ವಲ್ಪ ಕುತೂಹಲಕಾರಿ ವಿಚಾರ. ಇಂಡೋ ಪ್ಯಾಸಿಫಿಕ್ ಅಂತ ಹೇಳಿದ ತಕ್ಷಣ ಈ ಭಾಗದಲ್ಲಿ ಭಾರತವನ್ನ ಕೂಡ ಇಂಪಾರ್ಟೆಂಟ್ ಪ್ಲೇಯರ್ ಆಗಿ ನೋಡುವ, ಚೈನಾ ನೀವೊಬ್ಬರೇ ಇಲ್ಲಿ ಬಿಗ್ ಡ್ಯಾಡಿ ಅಲ್ಲ, ಇದರ ನಾವು ನೋಡಿ ಅಮೆರಿಕದಿಂದ ಹಿಡಿದು ಪ್ಯಾಸಿಫಿಕ್ ಓಷನ್ ಇಂದ ಹಿಂದೂ ಮಹಾಸಾಗರ ತನಕ ನಾವು ಕವರ್ ಮಾಡ್ತೀವಿ ಅಂತ ಹೇಳುವ, ದಕ್ಷಿಣ ಚೀನಾ ಸಮುದ್ರ ವ್ಯಾಪ್ತಿಯಲ್ಲೂ ಕೂಡ ಅಮೆರಿಕದ ಪ್ರಭಾವವನ್ನ ಅಚ್ಚೊತ್ತುವ ಎಲ್ಲ ಉದ್ದೇಶಗಳು ಇದ್ವು. ಇದರ ಹಿಂದೆ ಭಾರತಕ್ಕೂ ಕೂಡ ಒಂದಷ್ಟು ಪ್ರಾಮುಖ್ಯತೆ ಕೊಡೋ ತರದಲ್ಲಿ ಈ ಸ್ಟೆಪ್ಸ್ ತಗೊಳ್ಳಲಾಗಿತ್ತು. ಈಗ ಸ್ವಲ್ಪ ಭಾರತ ಅಮೆರಿಕದ ನಡುವೆ ಎಲ್ಲ ಎಳೆದಾಟ ಇರೋ ಟೈಮ್ನಲ್ಲಿ ಇಂಡೋ ತೆಗೆದು ಹಾಕಿರೋದು, ಇಂಡೋ ಪ್ಯಾಸಿಫಿಕ್ ಕಮಾಂಡ್ ಬದಲಿಗೆ ಬರೀ ಪ್ಯಾಸಿಫಿಕ್ ಕಮಾಂಡ್ ಅಂತ ಮಾಡಿರೋದು ಸ್ವಲ್ಪ ಇದು ವಿಶ್ಲೇಷಣೆ ಮಾಡಬೇಕಾಗಿರೋ ವಿಚಾರನೆ. ಆ ನಿಟ್ಟಿನಲ್ಲಿ ಸ್ವಲ್ಪ ಆ ಬ್ಯಾಕ್ ಡ್ರಾಪ್ ಅಲ್ಲಿ ನೋಡಬೇಕಾಗಿರೋ ವಿಚಾರ ಇದು. ಅವರು ಸಮಜಾಯಿಷಿ ಕೊಡ್ತಿದ್ದಾರೆ, ಇದರ ಭೌಗೋಳಿಕ ವ್ಯಾಪ್ತಿಯಲ್ಲಿ ಏನು ಚೇಂಜಸ್ ಆಗಲ್ಲ ಅಂತ. ಅಮೆರಿಕದ ಪಶ್ಚಿಮ ಕರಾವಳಿಯಿಂದ ಹಿಡಿದು ಭಾರತದ ಗಡಿವರೆಗೂ ಇದರ ಆಪರೇಷನಲ್ ಏರಿಯಾ ಇರುತ್ತೆ ಮೊದಲಿನ ತರನೇ ಅಂತ ಹೇಳ್ತಿದ್ದಾರೆ. ಹವಾಯಿಯಲ್ಲಿ ಹೆಡ್ ಕ್ವಾರ್ಟರ್ಸ್ ಹೊಂದಿರೋ ಈ ಕಮಾಂಡ್ ಪ್ಯಾಸಿಫಿಕ್ ಸಾಗರ, ಇಂಡಿಯನ್ ಓಷನ್, ಹಿಂದೂ ಮಹಾಸಾಗರ, ಏಷ್ಯಾ, ಆಸ್ಟ್ರೇಲಿಯಾ ವ್ಯಾಪ್ತಿಯಲ್ಲಿ ಮಿಲಿಟರಿ ಎಕ್ಸರ್ಸೈಸ್, ಮ್ಯಾರಿಟೈಮ್ ಭದ್ರತೆ ಮತ್ತು ಡಿಸಾಸ್ಟರ್ ರೆಸ್ಪಾನ್ಸ್ ಅನ್ನ ನೋಡ್ಕೊಳ್ಳುತ್ತೆ ಅಂತ ಹೇಳ್ತಿದ್ದಾರೆ, ಸಮಜಾಯಿಷಿ ಕೊಟ್ಟಿದ್ದಾರೆ. ಇದು 1947ರಲ್ಲಿ ಅಧ್ಯಕ್ಷ ಹ್ಯಾರಿ ಎಸ್ ಟ್ರೂಮನ್ ಟೈಮ್ನಲ್ಲಿ ಶುರುವಾದ ಅಮೆರಿಕದ ಅತ್ಯಂತ ಹಳೆಯ ಮತ್ತು ಅತಿ ದೊಡ್ಡ ಕಾಂಬ್ಯಾಟ್ ಕಮಾಂಡ್ ಆಗಿದೆ. ಇದು ಕೊರಿಯಾ ಮತ್ತು ವಿಯೆಟ್ನಾಂ ವಾರ್ ಟೈಮ್ನಲ್ಲೂ ಕೂಡ ಇದು ಕೆಲಸ ಮಾಡಿತ್ತು. ಆದ್ರೀಗ ಇಂಡೋ ಡ್ರಾಪ್ ಮಾಡಿದ್ದಾರೆ. ಶಶಿ ತರೂರ್ ಅವರು ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕ್ವಾಡ್ ಗುಂಪಿಗೆ ಅದರ ಶವಪೆಟ್ಟಿಗೆಗೆ ಇನ್ನೊಂದು ಮಳೆ ಹೊಡೆದಿದ್ದಾರೆ ಅನ್ನೋ ರೀತಿಯಲ್ಲಿ ಶಶಿ ತರೂರ್ ಇದನ್ನ ಪ್ರಶ್ನೆ ಮಾಡಿದ್ದಾರೆ. ಅಮೆರಿಕದಲ್ಲಿ ವೈಟ್ ಹೌಸ್ನ UFC ಇವೆಂಟ್ ಮೇಲೆ ಮತ್ತೆ ದಾಳಿ ಆಗೋದಿತ್ತು ಅಂತ ಅಮೆರಿಕದ FBI ಹೇಳಿದೆ. ಅಮೆರಿಕಕ್ಕೆ ಸ್ವಾತಂತ್ರ್ಯ ಸಿಕ್ಕು 250 ವರ್ಷ ಆದ ಹಿನ್ನೆಲೆಯಲ್ಲಿ ವೈಟ್ ಹೌಸ್ನ ಸೌತ್ ಲಾನ್ನಲ್ಲಿ ಈ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ 80ನೇ ಹುಟ್ಟುಹಬ್ಬ ಕೂಡ ಇದ್ದಿದ್ರಿಂದ ಅವರು ಈ ಇವೆಂಟ್ನಲ್ಲಿ ಪಾಲ್ಗೊಂಡಿದ್ರು. ಆದರೆ ಇದೇ ಕಾರ್ಯಕ್ರಮದ ಮೇಲೆ ಡ್ರೋನ್ ಹಾಗೂ ಲಾಂಗ್ ರೇಂಜ್ ಬಂದೂಕು ಸ್ನೈಪರ್ ಬಳಸಿ ಅಟ್ಯಾಕ್ ಮಾಡೋಕೆ 5 ಜನ ಸೇರಿ ಸ್ಕೆಚ್ ಹಾಕಿದ್ರು. ಇದನ್ನ ವಿಫಲ ಮಾಡಿದೀವಿ ನಾವು ಅಂತ FBI ಡೈರೆಕ್ಟರ್ ಕಾಶ್ ಪಟೇಲ್ ಹೇಳಿದ್ದಾರೆ.
ಸದ್ಯಕ್ಕೆ ಈ ಕೇಸ್ನಲ್ಲಿ 5 ಅರೆಸ್ಟ್ ಮಾಡಲಾಗಿದೆ. 23 ಜನ ಇದರಲ್ಲಿ ಪಾಲ್ಗೊಂಡಿರೋ ಅನುಮಾನ ಇದೆ. ಅತ್ತ ಯುಕ್ರೇನ್ ಮೇಲೆ ರಷ್ಯಾ ಮತ್ತೆ ದಾಳಿ ಮಾಡಿದೆ. ಪರಿಣಾಮ ಕನಿಷ್ಠ 4 ಮೃತಪಟ್ಟಿದ್ದಾರೆ, ಹಲವರು ಗಾಯಗೊಂಡಿದ್ದಾರೆ. ಇನ್ನು ಕೆಲ ಕಡೆ ಮನೆಗಳಿಗೂ ಕೂಡ ಹಾನಿಯಾಗಿದೆ. ಇನ್ನೊಂದು ಕಡೆ ಈ ವಾರ್ ಬಗ್ಗೆ ಟ್ರಂಪ್ ಯುಕ್ರೇನ್ ಅಧ್ಯಕ್ಷ ಝೆಲೆನ್ಸ್ಕಿಯೊಂದಿಗೆ ಮಾತನಾಡಿದ್ದಾರೆ. ನಂತರ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಟ್ರಂಪ್ ಯುಕ್ರೇನ್ ಯುದ್ಧ ನಿಲ್ಲಿಸೋಕೆ ಕೈಲಾಗಿರೋ ಎಲ್ಲ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದ್ದಾರೆ. ಆಲ್ರೆಡಿ 8 ಯುದ್ಧಗಳನ್ನ ನಿಲ್ಲಿಸಿಬಿಟ್ಟಿದ್ದೀನಿ. ಇದನ್ನ ಕೂಡ ಸುಲಭವಾಗಿ ಪರಿಹಾರ ಮಾಡ್ತೀನಿ ನಾನು, ಆ ರೀತಿ ನಾನು ಅನ್ಕೊಂಡಿದ್ದೀನಿ. ಹೀಗಾಗಿ ರಷ್ಯಾ ಈಗಲೇ ಶಾಂತಿ ಒಪ್ಪಂದಕ್ಕೆ ಮುಂದಾದ್ರೆ ಒಳ್ಳೆಯದು ಅಂತ ರಷ್ಯಾಗೆ ಒತ್ತಾಯ ಮಾಡಿದ್ದಾರೆ. ಇನ್ನು ಭಾರತದಲ್ಲಿ ತಾತ್ಕಾಲಿಕವಾಗಿ ಟೆಲಿಗ್ರಾಮ್ ಬ್ಯಾನ್ ಆಗಿರೋದಕ್ಕೆ ಟೆಲಿಗ್ರಾಮ್ ಸಂಸ್ಥಾಪಕ ಪವೆಲ್ ಡುರೋವ್ ರಿಯಾಕ್ಟ್ ಮಾಡಿದ್ದಾರೆ. ಟೆಲಿಗ್ರಾಮ್ ಬ್ಯಾನ್ ಮಾಡಿ ಅದನ್ನ ಯೂಸ್ ಮಾಡ್ತಿದ್ದ 15 ಕೋಟಿ ಸಾಮಾನ್ಯ ಭಾರತೀಯರಿಗೆ ಭಾರತ ಸರ್ಕಾರ ಶಿಕ್ಷೆ ಕೊಟ್ಟಿದೆ ಅಂತ ಹೇಳಿದ್ದಾರೆ. ಬ್ಯಾನ್ ಮಾಡೋದ್ರಿಂದ ಏನೂ ನಿಲ್ಲೋದಿಲ್ಲ, ಬದಲಿಗೆ ಪ್ರಶ್ನೆ ಪತ್ರಿಕೆ ಲೀಕ್ ಆಗೋ ವಂಚನೆಗಳು ಬೇರೆ ಆಪ್ಗಳಿಗೆ ಮೂವ್ ಆಗಿವೆ ಅಷ್ಟೇ, ನಮ್ ತಪ್ಪಲ್ಲ, ಫಸ್ಟ್ ನಿಮ್ ಸಿಸ್ಟಮ್ ಸರಿ ಮಾಡ್ಕೊಳ್ಳಿ ಅನ್ನೋ ತರದಲ್ಲಿ ಪವೆಲ್ ಡುರೋವ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇನ್ನು ಆಪರೇಷನ್ ಸಿಂಧೂರ್ ನಂತರ ಟರ್ಕಿಯ ಏರ್ಪೋರ್ಟ್ ಸರ್ವಿಸ್ ಕಂಪನಿ ಸೆಲೆಬಿ ಏವಿಯೇಷನ್ಗೆ ದೊಡ್ಡ ಹೊಡೆತ ಬಿದ್ದಿದೆ. ಭಾರತಕ್ಕೆ ಸಂಬಂಧಪಟ್ಟ ಸುಮಾರು $500 ಮಿಲಿಯನ್ ಮೌಲ್ಯದ ಬಿಸ್ನೆಸ್ ಅನ್ನ ಸೆಲೆಬಿ ಕಳ್ಕೊಂಡಿದೆ. ಸಿಂಧೂರ್ಗೂ ಮುನ್ನ ಈ ಕಂಪನಿ ಭಾರತದ ಏರ್ಪೋರ್ಟ್ಗಳಲ್ಲಿ ಗ್ರೌಂಡ್ ಹ್ಯಾಂಡ್ಲಿಂಗ್ ಮತ್ತು ಕಾರ್ಗೋ ಸರ್ವಿಸ್ ಕೊಡ್ತಾ ಇತ್ತು. ಏರ್ಪೋರ್ಟ್ ನಿಂದ ಬ್ಯಾಗ್ ಗಳನ್ನ ಅನ್ಲೋಡ್ ಮಾಡೋದು, ಲಗೇಜ್ ಮೂವ್ ಮಾಡೋದು, ಟ್ರಕ್ ಅಥವಾ ವೇರ್ ಹೌಸ್ಗಳಿಗೆ ಸರಕುಗಳನ್ನ ಲೋಡ್ ಮಾಡೋ ಕೆಲಸ ಮಾಡ್ತಾ ಇತ್ತು. ಆದರೆ ಆಪರೇಷನ್ ಸಿಂಧೂರ್ ವೇಳೆ ಟರ್ಕಿ ಪಾಕಿಸ್ತಾನಕ್ಕೆ ಓಪನ್ ಆಗಿ ಸಪೋರ್ಟ್ ಮಾಡಿತ್ತು. ಹೀಗಾಗಿ ಭದ್ರತಾ ಕಾರಣ ಕೊಟ್ಟು ಭಾರತ ಟರ್ಕಿಯ ಈ ಸೆಲೆಬಿ ಏವಿಯೇಷನ್ ಸೇವೆಯನ್ನ ಸ್ವಲ್ಪ ನಿರ್ಬಂಧ ವಿಧಿಸಿತ್ತು. ಇವರ ಲೈಸೆನ್ಸ್ ಅನ್ನ ರದ್ದು ಮಾಡುವ ಮೊದಲು ಸೆಲೆಬಿ ಕಂಪನಿ ದಿಲ್ಲಿಯ ಇಂದಿರಾ ಗಾಂಧಿ, ಮುಂಬೈನ ಛತ್ರಪತಿ ಶಿವಾಜಿ ಹಾಗೂ ಬೆಂಗಳೂರಿನ ಕೆಂಪೇಗೌಡ ಏರ್ಪೋರ್ಟ್ ಸೇರಿದ ಹಾಗೆ ಹಲವು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಗಳಲ್ಲಿ ಸರ್ವಿಸ್ ಪ್ರೊವೈಡ್ ಮಾಡ್ತಾ ಇತ್ತು. ಈಗ ಭಾರತದ ಈ ನಿರ್ಧಾರದಿಂದ ಸೆಲೆಬಿ ಏವಿಯೇಷನ್ ಕಂಪನಿಗೆ $500 ಮಿಲಿಯನ್ ಲಾಸ್ ಆಗಿದೆ. 4,500 ಕೋಟಿ ರೂಪಾಯಿಗೂ ಅಧಿಕ. ಇದನ್ನ ಕಂಪನಿಯ ಅಧ್ಯಕ್ಷರೇ ಹೇಳ್ಕೊಂಡಿದ್ದಾರೆ. ಇನ್ನು ಭಾರತ ಮತ್ತು ರಷ್ಯಾದ ಸ್ಟ್ರಾಟಜಿಕ್ ಪ್ರಾಜೆಕ್ಟ್ ಕುಡಂಕುಲಂ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಸಂಬಂಧ ದೊಡ್ಡ ಬೆಳವಣಿಗೆಯಾಗಿದೆ. ಈ ಪ್ಲಾಂಟ್ ನ 5ನೇ ಯೂನಿಟ್ ನಲ್ಲಿ ಯಶಸ್ವಿಯಾಗಿ ರಿಯಾಕ್ಟರ್ ಪ್ರೆಷರ್ ವೆಸಲ್ ಅಳವಡಿಸಲಾಗಿದೆ. ಈ ರಿಯಾಕ್ಟರ್ ಪ್ರೆಷರ್ ವೆಸಲ್ ಅನ್ನೋದು ನ್ಯೂಕ್ಲಿಯರ್ ರಿಯಾಕ್ಟರ್ ನ ಹಾರ್ಟ್. ಮುಖ್ಯವಾಗಿ ಕೆಲಸ ರಿಯಾಕ್ಟರ್ ನ ಕೋರ್ ಅನ್ನ ಸೇಫ್ ಆಗಿ ಕವರ್ ಮಾಡುತ್ತೆ, ಜೊತೆಗೆ ರೇಡಿಯೇಷನ್ ಲೀಕ್ ಆಗದಂತೆ ಮೊದಲ ತಡೆಗೋಡೆಯಾಗಿ ಕೆಲಸ ಮಾಡುತ್ತೆ. ಇದನ್ನ ರಷ್ಯಾ ಭಾರತ ಸೇರಿ ಈಗ ಅಳವಡಿಸಿದ್ದಾರೆ. ಈ ಬಗ್ಗೆ ಭಾರತದಲ್ಲಿರೋ ರಷ್ಯಾ ಎಂಬಸಿ ಸ್ಟೇಟ್ಮೆಂಟ್ ಕೊಟ್ಟಿದೆ. ಪರಮಾಣು ಶಕ್ತಿ ಕ್ಷೇತ್ರದಲ್ಲಿ ಭಾರತ ಮತ್ತು ರಷ್ಯಾ ಎಷ್ಟು ಕ್ಲೋಸ್ ಆಗಿ ಕೆಲಸ ಮಾಡ್ತಿವೆ ಅನ್ನೋದನ್ನ ಇದು ತೋರಿಸುತ್ತೆ ಅಂತ ಹೇಳಿದ್ದಾರೆ. ಇನ್ನು ಒಂದೇ ದಿನ ಏಷ್ಯಾದ 3 ರಾಷ್ಟ್ರಗಳಲ್ಲಿ ಭೂಕಂಪ ಉಂಟಾಗಿದೆ. ಇಂಡೋನೇಷ್ಯಾ, ಚೈನಾ ಮತ್ತು ಜಪಾನ್ನಲ್ಲಿ ದುರಂತ ಉಂಟಾಗಿದೆ. ಇಂಡೋನೇಷ್ಯಾದ ಸುಲಾವೆಸಿ ದ್ವೀಪದಲ್ಲಿ ಅತಿ ಹೆಚ್ಚು ಅಂದ್ರೆ ರಿಕ್ಟರ್ ಮಾಪಕದಲ್ಲಿ 6.7 ತೀವ್ರತೆಯ ಭೂಕಂಪ ದಾಖಲಾಗಿದೆ. ಒಬ್ಬರು ಸಾವನ್ನಪ್ಪಿದ್ದಾರೆ, 38ಕ್ಕೂ ಅಧಿಕ ಜನ ಗಾಯಗೊಂಡಿದ್ದಾರೆ. ಅತ ಚೀನಾದ ಕಿಂಗ್ ಹೈ ಪ್ರಾಂತ್ಯದಲ್ಲೂ ಕೂಡ 6.3 ತೀವ್ರತೆಯ ಭೂಕಂಪ ಆಗಿದೆ. ಇಲ್ಲೂ ಒಬ್ಬರು ಪ್ರಾಣ ಕಳ್ಕೊಂಡಿದ್ದಾರೆ ಮತ್ತು 4 ತೀವ್ರ ಗಾಯಗೊಂಡಿದ್ದಾರೆ. ಇತ್ತ ಜಪಾನ್ನ ಹೊನ್ಶು ಕರಾವಳಿ ತೀರದಲ್ಲೂ 5.5 ತೀವ್ರತೆಯ ಭೂಕಂಪ ಉಂಟಾಗಿದೆ. ಇಲ್ಲೂ ಕೂಡ ಯಾವುದೇ ಸಾವು ನೋವು ಉಂಟಾಗಿಲ್ಲ. ಸುನಾಮಿ ಆತಂಕ ಕೂಡ ಇಲ್ಲ ಸದ್ಯಕ್ಕೆ. 2026ರ ಫಿಫಾ ವರ್ಲ್ಡ್ ಕಪ್ ಟೂರ್ನಿಯಲ್ಲಿ ಅರ್ಜೆಂಟೀನಾ ತಂಡ ಅಲ್ಜೀರಿಯಾ ವಿರುದ್ಧ 3-0 ಅಂತರದಲ್ಲಿ ಗೆದ್ದಿದೆ. ಲಯನಲ್ ಮೆಸ್ಸಿ ಈ ಮ್ಯಾಚ್ ನಲ್ಲಿ ಹ್ಯಾಟ್ರಿಕ್ ಗೋಲ್ ಹೊಡೆದು ಮಿಂಚಿದ್ದಾರೆ. ಹಾಗೆ ಫ್ರಾನ್ಸ್ ತಂಡ ಸೆನೆಗಲ್ ವಿರುದ್ಧ 3-1 ಅಂತರದಿಂದ ಗೆದ್ದಿದೆ. ಇದರಲ್ಲಿ ಕಲಿಯನ್ ಎಂಬಪೆ 2 ಗೋಲ್ ಹೊಡೆದಿದ್ದಾರೆ. ಆತ ನಾರ್ವೆ ತಂಡ ಇರಾಕ್ ಅನ್ನ 4-1 ಅಂತರದಿಂದ ಸೋಲಿಸಿದೆ. ಈ ಮ್ಯಾಚ್ ನಲ್ಲಿ ಎರ್ಲಿಂಗ್ ಹಾಲೆಂಡ್ 2 ಗೋಲ್ ಬಾರಿಸಿದ್ದಾರೆ. ಇನ್ನು ಸೌದಿ ಮತ್ತು ಉರುಗ್ವೆ ನಡುವಿನ ಮ್ಯಾಚ್ 1-1 ಡ್ರಾ ಆಗಿದೆ. ನೆಕ್ಸ್ಟ್ ಪೋರ್ಚುಗಲ್ ಮತ್ತು DR ಕಾಂಗೋ, ಇಂಗ್ಲೆಂಡ್ ಮತ್ತು ಕ್ರೊಯೇಷಿಯಾ, ಗಾನಾ ಮತ್ತು ಪನಾಮಾ ಮುಖಾಮುಖಿ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಸ್ನೇಹಿತರೆ, ನಮ್ಮ ಚಾನಲ್ ವರ್ಕ್ ನಿಮಗೆ ಇಷ್ಟ ಆಗ್ತಾ ಇದ್ರೆ ನಿಮ್ಮಲ್ಲೊಂದು ಮನವಿ, ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು ಮಸ್ಮಗ ಚಾನಲ್ಗೆ ಮೆಂಬರ್ ಆಗಿ ಜಾಯಿನ್ ಆಗಿ ಅನ್ನೋ ರಿಕ್ವೆಸ್ಟ್. ಆಗ ಎಲ್ಲ ಮೆಂಬರ್ಗಳಿಗೋಸ್ಕರ ನಾವು ಪ್ರತ್ಯೇಕವಾಗಿ ಮಾಡ್ತಿರೋ ವಿಡಿಯೋಸ್ ನಿಮಗೂ ಕೂಡ ಸಿಗುತ್ತೆ. ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮ ಒಂದೊಂದು ಮೆಂಬರ್ಶಿಪ್ ಕೂಡ ನಮ್ಮ ಚಾನಲ್ಗೆ ನೀವು ಕೊಡೋ ಅತಿ ದೊಡ್ಡ ಸಪೋರ್ಟ್. ಆಸಕ್ತರು ಚೆಕ್ ಮಾಡಿ ಜಾಯಿನ್ ಬಟನ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ ಸ್ನೇಹಿತರೆ.